ಎಲ್ಲರೂ ಸೇರಿದ ಮ್ಯಾಕೆ ಏನೋ ಹೇಳಬೇಕು ಅಂತಿದ್ದೆಲ್ಲ ಹೇಳು. ಏನು ಹೇಳಬೇಕು ಅಂತ ನಮಗೂ ಗೊತ್ತು ಅಣ್ಣ. ನೀನು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೋ. ಸ್ವಲ್ಪ ದಿನ ಎಲ್ಲ ಬದಲಾಗುತ್ತೆ. ಒಂದು ಕಾಲದಾಗೆ ನನ್ನ ಕಾಲು ಕೆಳಗೆ ಕುಂತ್ಕೊಂಡು ಬಿಡ್ಕೊತಿದ್ದ, ಬಿಟ್ಬಿಡೋಣ ಅಂತ. ಆದರೆ ಈಗ ನೋಡು, ನಮ್ಮ ಮ್ಯಾಕೆ ಸವಾರಿ ಮಾಡ್ತವ್ರೆ. ಎಣ್ಣೆ ಕುದ್ದಂಗೆ ರಕ್ತ ಕೋತ ಕೋತ ಅಂತ ಕುದಿತೈತೆ. ಇರಲಿ, ಎಷ್ಟು ದಿನ ಅಂತ ಮೆರೀತಾರೆ. ಸ್ವಲ್ಪ ಸುಮ್ಮನೆ ಇರ್ರಿ. ಇಷ್ಟು ದಿನ ನಾವು ಮೆರಿತಾ ಇದ್ವಿ, ಇವಾಗ ನಮ್ಮ ಗತಿ ನೋಡಿ. ಈಗ ಇವ್ರು ಮೆರಿತಾ ಇದ್ದಾರೆ. ಮತ್ತೆ ಕಾಲ ಬದಲಾಗಲೇಬೇಕಲ್ವಾ? ನಾವು ಮೇಲೆ ಬರ್ತೇವೆ ಬಿಡಿ. ನನಗೂ ಈ ಸೀರೆ ಉಟ್ಕೊಂಡು ಸಾಕಾಗೈತೆ. ಅದೇನಂತ ಹೇಳಿ, ನಿಮ್ಮ ದಮ್ಮಯ್ಯ ಅಂತೀನಿ. ಹೇಳ್ತೀವಿ. ಅದಕ್ಕೆ ಪಶ್ಚಾತ್ತಾಪ ಪಡೋದ್ರ ಬಗ್ಗೆ ಬೆಳಿಗ್ಗೆ ಹೇಳ್ತೀನಿ ಅಂದಿದ್ದು. ಹೆಣ್ಣು ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಮುಟ್ಟಾಳ್ತನ ನಿಮ್ಗಿಲ್ಲ ಅಂತ ನಂಗೆ ಸಂದ ಗೊತ್ತೈತೆ. ಯಾಕಂದರೆ ನೀವೇ ಅಮ್ಮನ ಹೊಟ್ಟೆನಾಗಿಂದನೇ ಬಂದಿರೋದು. ನಿಮಗೂ ಹೆಣ್ರು ಹೆಣ್ಮಗಿ ಅಂತ ಐತೆ. ಈ ಮನೆನಾಗೆ 10 ವರ್ಷದ ಮಗಿನಿಂದ 70 ವರ್ಷದ ಅಜ್ಜಿ ಗಂಟ ಎಲ್ಲ ವಯಸ್ಸಿನ ಹೆಣ್ಮಕ್ಳು ಅವರೇ. ಇಷ್ಟೆಲ್ಲ ನೋಡಿದ್ರೂ ಹೆಣ್ಣಿನ ಬೆಲೆ ಗೊತ್ತಿಲ್ಲ ಅಂದರೆ ಥೂ, ನಿಮ್ಗಳ ಜನ್ಮಕ್ಕೆ ನಾಚಿಕೆ ಆಗಬೇಕು. ಹೆಣ್ಮಕ್ಳನ್ನ ಅನುಭವಿಸೋ ವಸ್ತುಗಳನ್ನು ಮಾಡ್ಕೊಂಡಿದ್ದೀರಾ. ಅದೆಲ್ಲ ಇವತ್ತಿಂದ ಈ ಮಾಸ್ತಿ ಕೊಪ್ಪಳದಲ್ಲಿ ನಿಲ್ಬೇಕು. ಅದು ಬರೀ ಈ ಮನೇಲಲ್ಲ, ಇಡೀ ಊರಲ್ಲಿ ನಿಮ್ಮಂಥ ಪಾಪ ನನ್ನ ಮಕ್ಕಳೆಲ್ಲ ಸರಿ ಹೋಗ್ಬೇಕು. ಅದು ನಿಮ್ಮಿಂದನೇ ಶುರು ಆಗಲಿ. ರಾಣಿ, ಏನು ಮಾಡಬೇಕು ಅಂದ್ಕೊಂಡಿದ್ಯಮ್ಮ? ಸುಮ್ತಿ, ನಮ್ಮ ರಾಣಿ ಹಂಗಿದ್ದರ ಮನೆನ ಇವತ್ತು ಎಷ್ಟು ಚಂದ ಮಾಡ್ಯವಳೆ. ನಮ್ಮ ಮನೋನೇ ತಗೋ, ಹಂಗಿದ್ದವನ್ನ ಇವತ್ತು ಜವಾಬ್ದಾರಿ ಇರೋ ಮನುಷ್ಯನ ಮಾಡ್ಯಾಳೆ. ಹಂಗೆ ಇವನಿಗೂ ಏನಾರು ಒಂದು ದಾರಿ ತೋರಿಸ್ತಾಳೆ ಬಿಡು. ಈ ಮನೆನಾಗೆ ಅಣ್ಣ ತಮ್ಮಂದ್ರು ಏನೇ ಮಾಡಿದ್ರು ಒಟ್ಟಿಗೆ ಮಾಡ್ತೀರಾ. ಅದಕ್ಕೆ ಇವರಿಬ್ರು ಸೇರ್ಕೊಂಡು ಹೆಣ್ಮಕ್ಳು ಪಾದ ಪೂಜೆ ಮಾಡಬೇಕು. ಅವ್ರ ಕಾಲು ಹಿಡ್ಕೊಂಡು ಇಡೀ ಹೆಣ್ಣು ಕುಲಕ್ಕೆ ಕ್ಷಮೆ ಕೇಳಬೇಕು. ರಾಣಿ, ನಿಂದು ಯಾಕೋ ಅತಿ ಆಯ್ತು. ಯಾರೋ ತಪ್ಪು ಮಾಡಿದೆ, ಇನ್ಯಾರ್ದು ತಲೆ ಯಾಕೆ ಹೋಗಬೇಕು? ನಡು, ತಪ್ಪು ಮಾಡಿರೋದು ಸೋಮೇಗೌಡ. ಬೇಕಾದರೆ ಅವನ ಕೈಯಲ್ಲಿ ಈ ಕೆಲಸನೆಲ್ಲ ಮಾಡಿಸು. ಅದನ್ನು ಬಿಟ್ಟು ನನ್ನ ಗಂಡನ ಸುದ್ದಿಗೆ ಬರಬೇಡ. ನನ್ನ ಹೆಂಡ್ರನ್ನ ಬಿಟ್ಟು ಬೇರೆ ಯಾವ ಲೇಡೀಸ್ನೂ ಬೆರಳಿಂದ ಟಚ್ ಕೂಡ ಮಾಡಿಲ್ಲ. ಅಣ್ಣ, ನೀನು ಆ ಬೆರಳಲ್ಲಿ ಮುಟ್ಟಿಲ್ಲ, ಆದರೆ ಇಡೀ ಕೈಯಲ್ಲಿ ಮುಟ್ಟಿದ್ಯಾ. ಅದನ್ನು ನಾನು ನೋಡಿದ್ದೀನಿ. ಆಗಲ್ಲ ಅಂತ ಹೇಳೋಂಗಿಲ್ಲ, ಯಾಕಂದರೆ ಇದು ರಾಜಾಜ್ಞೆ.